ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕೇವಲ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಎಗ್ ರಿಂದ ಮಾಡೋಂತ ರೆಸಿಪಿ, ತುಂಬಾನೇ ಸಿಂಪಲ್ ಆಗಿ ಈಸಿ ಆಗಿರುತ್ತೆ. ಈ ರೆಸಿಪಿ ಅಂತೂ ಮಕ್ಕಳಿಗೆ ದೊಡ್ಡವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಇದರಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ. ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ನಾನಿಲ್ಲಿ 3 ಮೊಟ್ಟೆನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕಿದ್ರೂ ಕೂಡ ನೀವು ಹಾಕೋಬಹುದು. ಇವಾಗ ಈ ಬೌಲ್ಗೆ ಮೊಟ್ಟೆನೆಲ್ಲ ಒಡೆದು ಹಾಕೊಳ್ಳಿ. ಫ್ರೆಂಡ್ಸ್, ಈ ಬ್ರೇಕ್ಫಾಸ್ಟ್ನ ಎಗ್ ಪಡ್ಡು ಅಂತ ಕರೀತಾರೆ. ಹೆಚ್ಚಾಗಿ ಇದನ್ನ ಸ್ಟ್ರೀಟಲ್ಲಿ ಮಾಡ್ತಾರೆ. ಸೊ ನಾನು ಕೂಡ ಅಲ್ಲಿ ಟೇಸ್ಟ್ ಮಾಡಿ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸೂಪರ್ ಆಗಿರುತ್ತೆ ಇದು. ನೋಡಿ, ಈ ರೀತಿ ಮೊಟ್ಟೆನೆಲ್ಲ ಹಾಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫೋಕ್ನಿಂದ ಅಥವಾ ಎಗ್ ಬೀಟರ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದನ್ನ ಸೈಡಿಗೆ ತೆಗೆದಿಡಿ. ಇವಾಗ ಒಂದು ಪ್ಯಾನ್ನ ಹೀಟ್ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿನ ಕಟ್ ಮಾಡಿಬಿಟ್ಟು ಹಾಕಿ ಇದನ್ನ ಲೈಟಾಗಿ ಹುರ್ಕೋಬೇಕು. ಆ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ, 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರೋ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ 1-2 ನಿಮಿಷ ಹುರ್ಕೋಬೇಕು. ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಡಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದರಲ್ಲಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಕಾಳುಮೆಣಸಿನ ಪುಡಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಮೊದಲಿಗೆ ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ವಲ್ಲ, ಆ ಬೌಲ್ಗೆ ಈ ಬೇಯಿಸಿರೋ ತರಕಾರಿನೆಲ್ಲ ಹಾಕ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಡ್ಡಿನ ಹಂಚನ್ನ ಕಾಯ್ಲಿಕ್ಕಿಡಿ. ಚೆನ್ನಾಗಿ ಕಾದ ನಂತರ ಇದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಕಲ್ಲಿನ ಹಂಚಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನಾನ್ ಸ್ಟಿಕ್ ಆಯಿತು ಅಂತ ಹೇಳಿದ್ರೆ ಅಷ್ಟು ಎಣ್ಣೆ ಬೇಕಾಗೋದಿಲ್ಲ. ನೋಡಿದ್ರಲ್ವಾ, ಈ ರೀತಿ ಎಲ್ಲದರಲ್ಲೂ ಎಣ್ಣೆನ ಹಾಕಿ ಮೊದಲಿಗೆ ಕಲಸಿಟ್ಕೊಂಡಿದ್ವಲ್ಲ ಮೊಟ್ಟೆನ ಈ ರೀತಿ 1 ಸ್ಪೂನ್ನ ತಗೊಳ್ಳಿ. ಇದ್ರ ಫುಲ್ಲಾಗಿ ಹಾಕಬೇಕು. ಇದೇ ರೀತಿ ಎಲ್ಲದರಲ್ಲೂ ಹಾಕಿ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಹಾಕ್ಕೋಬೇಕು. ಒಂದು 30 ಸೆಕೆಂಡ್ಸ್ ಆದಮೇಲೆ ನಿಧಾನಕ್ಕೆ ಈ ರೀತಿಯಾಗಿ ತಿರುವು ಹಾಕ್ಕೊಳ್ಳಿ. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಎಲ್ಲವನ್ನು ಈ ರೀತಿ ತಿರುವು ಹಾಕ್ಬಿಟ್ಟು ಈ ಸೈಡ್ ಕೂಡ ಒಂದು 30 ಸೆಕೆಂಡು ಬೇಯಿಸಬೇಕು. 30 ಸೆಕೆಂಡ್ಸ್ ಆದಮೇಲೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನೀವು ಇದನ್ನ ಹಾಗೆ ತಿನ್ಬೋದು ಅಥವಾ ಟೊಮೆಟೊ ಸಾಸ್ ಜೊತೆ ತಿಂದರೂ ತುಂಬಾ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ನೀವು ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಸುಲಭವಾಗಿ ಎಗ್ ಪಡ್ಡು ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ.